30th ಆರ್ ಕ್ವಶನ್ ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಟೇಬಲ್ ಅವರೇ ಕೊಟ್ಟಿದ್ದಾರೆ, ನಾವೇನ್ ಫೈಂಡ್ ಮಾಡ್ಬೇಕು, ಮೀಡಿಯನ್ ಫೈಂಡ್ ಮಾಡ್ಬೇಕು. ಓಕೆ, ಅದನ್ನ ಯಾವ ತರ ಮಾಡ್ಬೇಕು ನೋಡ್ರಿ. ಓಕೆ, ಸೊ ಕ್ಲಾಸ್ ಇಂಟ್ರೋಲ್ ಏನ್ ಕೊಟ್ಟಿದ್ದಾರೆ ಅವರು, 15 to 20, 20 to 25, 25 to 30, 30 to 35, ಆಮೇಲೆ 35 to 40 ಅಂತ ಕೊಟ್ಟಿದ್ದಾರೆ. ಓಕೆ, ಆಮೇಲೆ ಫ್ರೀಕ್ವೆನ್ಸಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಫ್ರೀಕ್ವೆನ್ಸಿ ಬಂದ್ಬಿಟ್ಟು 4, 5, 10, 5, 6 ಅಂತ ಕೊಟ್ಟಿದ್ದಾರೆ. ಓಕೆ, ಮೀಡಿಯನ್ ಕಂಡಿಡ್ಬೇಕಂದ್ರೆ ಫಸ್ಟ್ ನಾವ್ ಏನ್ ಕಂಡಿಡ್ಬೇಕಂದ್ರೆ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಕಂಡಿಡ್ಬೇಕು. ಓಕೆ, ಸೊ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿ ಫೈಂಡ್ ಮಾಡ್ಬೇಕು. ಓಕೆ, ಸೊ ಹೆಂಗ್ ಮಾಡ್ಬೇಕು, ಈ 4 ಆಸ್ ಇಟ್ ಈಸ್ ಬರ್ರಿ. ಓಕೆ, ಆಮೇಲೆ ಈ 4 ಗೆ ಈ 5 ನ ಆಡ್ ಮಾಡ್ಬೇಕು. 4 + 5 ಎಷ್ಟು, 9. ಆಮೇಲೆ ಈ 9 ಗೆ ಈ 10 ಆಡ್ ಮಾಡ್ಬೇಕು. 9 + 10 ಎಷ್ಟಾಯ್ತು, 19. ಈ 19 ಗೆ ಈ 5 ಆಡ್ ಮಾಡ್ಬೇಕು. 19 + 5 ಎಷ್ಟು, 24. ಈ 24 ಗೆ ಓಕೆ ಈ 6 ಆಡ್ ಮಾಡ್ಬೇಕು. 24 + 6 ಎಷ್ಟು, 30. ಓಕೆ, ಸೊ ಆಮೇಲೆ ಏನ್ ಮಾಡ್ಬೇಕು ನೋಡ್ರಿ, ನಮ್ದು ಟಾರ್ಗೆಟ್ ಏನು, ಮೀಡಿಯನ್ ಕ್ಲಾಸ್ ಕಂಡಿಡಿಬೇಕು. ಓಕೆ, ಫಸ್ಟ್ ಮೀಡಿಯನ್ ಕ್ಲಾಸ್ ಕಂಡಿಡ್ಬೇಕು. ಓಕೆ, ಸೊ ಮೀಡಿಯನ್ ಕ್ಲಾಸ್ ಕಂಡಿಡ್ಬೇಕಂದ್ರೆ ಫಸ್ಟ್ ಎನ್ ಕಂಡಿಡ್ಬೇಕು. ಓಕೆ, ಎನ್ ಅಂದ್ರೆ ನಥಿಂಗ್ ಟೋಟಲ್ ಫ್ರೀಕ್ವೆನ್ಸಿ. ಎನ್ ಇಸ್ ಈಕ್ವಲ್ ಟು ಏನಾಗುತ್ತೆ ನೋಡ್ರಿ, 4 + 5 9, 9 + 10 19, 19 + 5 24, 24 + 6 30. ಓಕೆ, ಸೊ ಎನ್ ವ್ಯಾಲ್ಯೂ 30 ಅಂತ ಗೊತ್ತಾಯ್ತು. ಸೊ ನಾವೇನ್ ಮಾಡ್ಬೇಕು, ಫಸ್ಟ್ n/2 ಕಂಡಿಡೀರಿ. n/2 ಏನಾಗುತ್ತೆ, 30/2 ಏನಾಗುತ್ತೆ, 2 1 ಜ 2, 15 ಜ. ಸೊ n/2 15 ಬಂತು. ಓಕೆ, ಸೊ ಈ ಕ್ಯುಮ್ಯುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ 15 ಕಿಂತ ಜಾಸ್ತಿ ಇರೋ ನಂಬರ್ ನೋಡ್ರಿ, 15 ಕಿಂತ ಜಾಸ್ತಿ ಇರೋದು ಇಮಿಡಿಯೇಟ್ ಆಗಿರೋದು ಯಾವುದು, ಇದು. ಓಕೆ, ಸೊ ಇದೇನಿದು, ಇದು ನಥಿಂಗ್ ಬಟ್ ಗ್ರೇಟರ್ ದೆನ್ n/2. ಓಕೆ, ಸೊ ಈ ಲೈನಿಗಿರೋ ಕ್ಲಾಸ್ ಇಂಟ್ರೋಲ್ ಬಂದ್ಬಿಟ್ಟು ಮೀಡಿಯನ್ ಕ್ಲಾಸ್. ಓಕೆ, ಈ ಗ್ರೇಟರ್ ದೆನ್ n/2 ಇರುತ್ತಲ್ಲ, ಆ ಲೈನಿಗಿರೋ ಕ್ಲಾಸ್ ಇಂಟ್ರೋಲ್ ಮೀಡಿಯನ್ ಕ್ಲಾಸು, ಅದ್ರ ಪಕ್ಕಕ್ಕಿರೋದು ಎಫ್, ಅದ್ರ ಮೇಲೆ ಇರೋದು ಸಿ ಎಫ್. ಓಕೆ, ಸೊ ಈಗ ನಮಗೆ ಏನೇನ್ ಗೊತ್ತಾಯ್ತು ಬರ್ಕೊಂಡ್ಬಿಡ್ತೀನಿ ಈಗ. ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಓಕೆ, ಒಂದು ನಮಗೇನು ಮೀಡಿಯನ್ ಕ್ಲಾಸ್ ಏನಂತ ಗೊತ್ತಾಯ್ತು, 25 to 30 ಅಂತ ಗೊತ್ತಾಯ್ತು. ಇದು ಮೀಡಿಯನ್ ಕ್ಲಾಸ್ ಅಂದ್ರೆ ಎಲ್ ಗೊತ್ತಾಗುತ್ತೆ. ಎಲ್ ಅಂದ್ರೆ ನಥಿಂಗ್ ಬಟ್ ಏನು, ಲೋವರ್ ಲಿಮಿಟ್ ಆಫ್ ಮೀಡಿಯನ್ ಕ್ಲಾಸ್. ಈ ಮೀಡಿಯನ್ ಕ್ಲಾಸ್ ಲೋವರ್ ಲಿಮಿಟ್ ಏನು, 25. ಸೊ ಎಲ್ ವ್ಯಾಲ್ಯೂ 25. ಎಫ್ ವ್ಯಾಲ್ಯೂ ಗೊತ್ತು ಎಷ್ಟು, 10 ಅಂತ ಗೊತ್ತು. ಓಕೆ, ಆಮೇಲೆ ಸಿ ಎಫ್ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಾಯ್ತು, 9 ಅಂತ ಗೊತ್ತಾಯ್ತು. ಓಕೆ, ಆಮೇಲೆ n/2 ಕಂಡಿಡಿದ್ವಿ, ಹೌದಾ, n/2 30/2 ಎಷ್ಟಾಗುತ್ತೆ, 15 ಆಗುತ್ತೆ. 15 ಗೊತ್ತು. ಓಕೆ, ಈಗ ಹೆಚ್ಚು ಗೊತ್ತಾಗಬೇಕು. ಹೆಚ್ ಫಾರ್ಮ್ ಏನು, ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್. ಓಕೆ, ಅಪ್ಪರ್ ಲಿಮಿಟ್ ಏನಿದೆ, ಈ ಮೀಡಿಯಂ ಕ್ಲಾಸ್ ಅಪ್ಪರ್ ಲಿಮಿಟ್ 30, ಲೋವರ್ ಲಿಮಿಟ್ 25. 30 - 25 ಎಷ್ಟಾಯ್ತು, 5. ಸೊ ಈಗ ನಮಗೆ ಹೆಚ್ ವ್ಯಾಲ್ಯೂ 5 ಅಂತ ಗೊತ್ತಾಯ್ತು. ಓಕೆ, ಸೊ ಹೆಚ್ ವ್ಯಾಲ್ಯೂ 5. ಓಕೆ, ಸೊ ಈಗ ನಾವು ಡೈರೆಕ್ಟ್ ಫಾರ್ಮುಲಾ ಅಪ್ಲೈ ಮಾಡೋಣ. ಫಾರ್ಮುಲಾ ಏನು, ಮೀಡಿಯನ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್, ಓಕೆ, ಎಲ್ ಪ್ಲಸ್ n/2 minus CF whole divided by F into H. ಓಕೆ, ಬ್ರಾಕೆಟ್ ದೊಡ್ಡದು ಮಾಡೋಣ. ಓಕೆ, ಇದು ಫಾರ್ಮುಲಾ. ಸೊ ಎಲ್ ವ್ಯಾಲ್ಯೂ ಗೊತ್ತು ಎಷ್ಟು, 25 ಪ್ಲಸ್ n/2 ವ್ಯಾಲ್ಯೂ ಎಷ್ಟು, 15 ಮೈನಸ್ ಸಿ ಎಫ್ ವ್ಯಾಲ್ಯೂ ಎಷ್ಟಿದೆ, 9 ಇದೆ, ಹೋಲ್ ಡಿವೈಡೆಡ್ ಬೈ ಎಫ್ ವ್ಯಾಲ್ಯೂ ಏನಿದೆ, 10 ಇದೆ. ಓಕೆ, ಇಂಟು ಹೆಚ್ ವ್ಯಾಲ್ಯೂ ಏನಿದೆ, ಹೆಚ್ ವ್ಯಾಲ್ಯೂ ಬಂದು 5 ಇದೆ. ಓಕೆ, ಸೊ ಇವಾಗ ಎಲ್ಲ ಗೊತ್ತಾಯ್ತು. 25 ಪ್ಲಸ್, ಓಕೆ, ಸೊ ಈ ಕಡೆ ತಗೊಳ್ಳೋಣ. ಸೊ ಏನಾಗುತ್ತೆ ನೋಡ್ರಿ, 15 ಅಲ್ಲಿ 9 ಹೋದ್ರೆ 6/10 ಇಂಟು 5. ಸೊ ಕ್ಯಾನ್ಸಲ್ ಮಾಡಿದ್ರೆ 5 1 ಜ 5 2 ಜ 2 1 ಜ 2 3 ಜ. ಸೊ ಎಷ್ಟಾಯ್ತು, 25 ಪ್ಲಸ್ 3 ನಥಿಂಗ್ ಬಟ್ 28 ಆಯ್ತು. ಸೊ ಮೀಡಿಯನ್ ಬಂದ್ಬಿಟ್ಟು 28. ಓಕೆ, ಸೊ ಇದು ಬಂದ್ಬಿಟ್ಟು ಇದ್ರದ್ದು ಆನ್ಸರು. ಆಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಓಕೆ, ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಆಮೇಲೆ ಜಾಯ್ನ್ ಆಗ್ರಿ. ಜಾಯ್ನ್ ಆಗೋದ್ರಿಂದ ಅಡ್ವಾಂಟೇಜ್ ಏನಂದ್ರೆ, ಎಕ್ಸಾಮ್ ಅಲ್ಲಿ ಯಾವ ಟೈಪ್ ಕ್ವಶನ್ಸ್ ಕೊಡ್ತಾರೆ, ಆಮೇಲೆ ಇಂಪಾರ್ಟೆಂಟ್ ಕ್ವಶನ್ಸ್ ಎಲ್ಲ ಅದ್ರಲ್ಲಿ ಸಾಲ್ವ್ ಮಾಡಿರುತ್ತೆ. ಓಕೆ, ಟ್ರಿಕ್ಕಿಯಾಗಿ ಯಾವ ತರ ಸಾಲ್ವ್ ಮಾಡ್ಬೇಕಂತ ಕೂಡ ಹೇಳ್ಕೊಟ್ಟಿರುತ್ತೆ. ಸೊ ಅದಕ್ಕೋಸ್ಕರ ನೀವು ಜಾಯ್ನ್ ಆಗ್ರಿ. ಆಮೇಲೆ ನನ್ನ ಚಾನಲ್ನ ಮ್ಯಾಕ್ಸಿಮಮ್ ಶೇರ್ ಮಾಡ್ರಿ, ಸೋ ದಟ್ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಆಮೇಲೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ನನ್ನ ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು, ಆಮೇಲೆ ಮ್ಯಾಥ್ಸ್ 2025 ಮೇನ್ ಕ್ವಶನ್ ಪೇಪರ್ದು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಮಾಡ್ಬಿಟ್ಟು ಆ ಪ್ಲೇ ಲಿಸ್ಟ್ ಲಿಂಕ್ ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಅದನ್ನ ನೀವು ರೆಫರ್ ಮಾಡಿ.
ಆಮೇಲೆ ಏನಾದ್ರು ಡೌಟ್ ಇದ್ರೆ ಇಲ್ಲ ಏನಾದ್ರು ಅಪ್ಡೇಟ್ ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಅಥವಾ ಟೆಲಿಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡ್ರಿ.